ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಸಮುವೇಲ 30ನೇ ಅಧ್ಯಾಯ ವಚನ 6. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಮಾತ್ರವಲ್ಲ, ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಆದುದರಿಂದ ಅವನು ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದನು. ಆದರೂ ಅವನು ತನ್ನ ದೇವರಾದ ಸರ್ವೇಶ್ವರನಲ್ಲಿ ಧೈರ್ಯ ತಂದುಕೊಂಡನು. ಪ್ರೈಸ್ ದ ಲಾರ್ಡ್. ಇಲ್ಲಿ ದಾವೀದನ ಜೀವಿತದಲ್ಲಿ ನಡೆದ ಒಂದು ಘಟನೆ. ಜನರೆಲ್ಲರೂ ಅವನ ಮೇಲೆ ಕಲ್ಲೆಸೆದು ಕೊಲ್ಲಬೇಕೆಂದು ಆತನೊಟ್ಟಿಗಿದ್ದ ಜನರು, ಆತನೊಟ್ಟಿಗೆ ಪ್ರಯಾಣ ಮಾಡಿದ ಸೈನಿಕರು, ಆತನವರೇ ಆದ ನಂಬಿಗಸ್ತರು ಆತನನ್ನು ಕಲ್ಲೆಸೆದು ಕೊಲ್ಲಬೇಕೆನ್ನುವಷ್ಟರ ಮಟ್ಟಿಗೆ ಒಂದು ಪರಿಸ್ಥಿತಿ ಒದಗಿ ಬಂತು. ಆದರೆ ಅಂತ ಬಿಕ್ಕಟ್ಟಿನ ಸಮಯದಲ್ಲೂ ದಾವೀದನು ಸೋತು ಹೋಗದೆ ತನ್ನನ್ನು ಬಲಪಡಿಸುವ, ತನ್ನನ್ನು ಮುನ್ನಡೆಸುವ, ತನ್ನನ್ನು ಸಕಲ ವಿಧವಾದ ಸಂಕಟಗಳಿಂದ ಬಿಡುಗಡೆ ಮಾಡಲು ಶಕ್ತರಾದ ದೇವರಲ್ಲಿ ಧೈರ್ಯಗೊಂಡನು. ದೇವರಿಂದ ಧೈರ್ಯ ಗಳಿಸಿಕೊಂಡನು ಅನ್ನುವ ರೀತಿಯಲ್ಲಿ ಈ ವಾಕ್ಯದ ಹಿನ್ನೆಲೆ ಏನೆಂದರೆ, ದಾವೀದನು ಒಂದು ಊರಿಗೆ ತನ್ನ ಸೈನಿಕರೊಡನೆ ಯುದ್ಧಕ್ಕೆ ಹೋಗಿರುವ ಸಮಯದಲ್ಲಿ ಅವನು ವಾಸ ಮಾಡುತ್ತಿದ್ದ ಚಿಕ್ಲಗ್ ಎನ್ನುವ ಗ್ರಾಮದ ಮೇಲೆ ಅಮಾಲೇಕ್ಯರು ದೊಡ್ಡ ಸೈನ್ಯದೊಡನೆ ಬಂದು ಆ ಊರಿನಲ್ಲಿದ್ದ ದಾವೀದನ 2 ಹೆಂಡತಿಯರು, ಮಕ್ಕಳು, ಎಲ್ಲ ಆಸ್ತಿ ಅಂತಸ್ತನ್ನ ಸೂರೆ ಒಡೆದು ಕೊಳ್ಳೆ ಒಡೆದು ಆ ಊರನ್ನ ಬೆಂಕಿ ಹಚ್ಚಿ ಸುಟ್ಟು ಹೋಗಿರ್ತಾರೆ. ಸೊ ಇಲ್ಲಿ ಯುದ್ಧಕ್ಕೆ ಹೋಗಿದ್ದ ದಾವೀದ ತನ್ನ 600 ಮಂದಿ ಸೈನಿಕರೊಡನೆ ಹಿಂದಿರುಗಿ ಬಂದಾಗ ಆ ಸೈನಿಕರು ತಮ್ಮ ಕುಟುಂಬರಿಗೆ ಆದಂತ ಒಂದು ಘಟನೆ, ತಮ್ಮ ಆಸ್ತಿಪಾಸ್ತಿಯನ್ನು ಕಳೆದುಕೊಂಡು ಬೆಂಕಿ ಹಚ್ಚಲ್ಪಟ್ಟು ಸುಟ್ಟು ಬಿಟ್ಟಿದ್ದ ಆ ಊರನ್ನು ಕಂಡು ಜೋರಾಗಿ ದುಃಖಿಸುತ್ತಾರೆ. ದುಃಖ, ವೇದನೆ, ನೋವು, ಅವರ ದುಃಖ, ಕೋಪ ದಾವೀದನ ಕಡೆ ತಿರುಗುತ್ತದೆ. ದಾವೀದನನ್ನು ಕಲ್ಲೆಸೆದು ಕೊಲ್ಲುವಷ್ಟರ ಮಟ್ಟಿಗೆ ಕೋಪೋದ್ರಿಕ್ತರಾದರು. ಇಂತಹ ಸಮಯದಲ್ಲೂ ತನ್ನ ಜೊತೆ ಇದ್ದ ಸೈನಿಕರು ತನಗೆ ವಿರೋಧವಾಗಿ ನಿಂತರು. ತನ್ನ ಹೆಂಡತಿ, ಮಕ್ಕಳು, ತನ್ನ ಆಸ್ತಿ ಪಾಸ್ತಿಯನ್ನ ಶತ್ರುಗಳು ಕೊಳ್ಳೆ ಒಡೆದುಕೊಂಡು ಹೋಗಿದ್ದರು ಸಹ ದಾವೀದನು ಧೈರ್ಯಗೆಡಲಿಲ್ಲ, ಮನ ಕುಸಿದು ಹೋಗಲಿಲ್ಲ. ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ಸಹ ಬಹಳ ದುಃಖ ತಪ್ತನಾಗುತ್ತಾನೆ. ಸರ್ವೇಶ್ವರನ ಸನ್ನಿಧಾನದಲ್ಲಿ ಗೋಳಾಡಿ ತನ್ನ ಮನಸ್ಸಿನ ದುಃಖವನ್ನೆಲ್ಲ ದೇವರ ಪ್ರಸನ್ನತೆಯಲ್ಲಿ ಚೆಲ್ಲುತ್ತಾನೆ. ತದನಂತರ ದೇವರನ್ನು ಕೇಳುತ್ತಾನೆ, ದೇವ, ನಾನು ನನ್ನ ಶತ್ರುಗಳನ್ನು ಬೆನ್ನಟ್ಟಬಹುದೋ, ನನಗೆ ಜಯ ಸಿಗುವುದೋ ಎಂದು ದೇವರಲ್ಲಿ ಕೇಳುವಾಗ ಸರ್ವೇಶ್ವರನು ಹೇಳುತ್ತಾರೆ, 8ನೇ ವಾಕ್ಯ, ಆಗ ದಾವೀದನು ಸರ್ವೇಶ್ವರನನ್ನು, ನಾನು ಆ ದಾಳಿಕಾರರನ್ನು ಬೆನ್ನಟ್ಟಬಹುದೇ, ಅವರು ನನಗೆ ವಶವಾಗುವರೇ ಎಂದು ಕೇಳಿದನು. ಬೆನ್ನಟ್ಟು, ಅವರು ನಿನ್ನ ವಶವಾಗುವರು, ನೀನು ನಿನ್ನವರೆಲ್ಲವರನ್ನು ಬಿಡಿಸಿಕೊಂಡು ಬರುವೆ. ರೆಸ್ಟೋರೇಷನ್, ನಿನಗೆ ಸಂಬಂಧಪಟ್ಟ ಎಲ್ಲರನ್ನ ನೀನು ಬಿಡಿಸಿಕೊಂಡು ಬರುವೆ. ನಿನ್ನ ಆಸ್ತಿ ಅಂತಸ್ತು, ನಿನ್ನ ಮಕ್ಕಳು, ಏನೆಲ್ಲ ಕಳ್ಳ ಸೂರೆ ಒಡೆದಿದ್ದಾನೋ, ಕೊಳ್ಳೆ ಹೊಡೆದಿದ್ದಾರೋ ಅದೆಲ್ಲವನ್ನ ನೀನು ಮರಳಿ ಪಡೆದುಕೊಳ್ಳುವೆ. ಆಮೇನೆಂದು ಹೇಳೋಣ. ಕಳೆದ ತಿಂಗಳು ಅಥವಾ ಕಳೆದ ವರ್ಷ ನಮಗೆ ಆದ ಒಂದು ಅನ್ಯಾಯ, ಅನೇಕರಿಗೆ ಸಂಬಳದಲ್ಲಿ ಮೋಸ ಆಗಿರಬಹುದು, ಅವರ ಆಸ್ತಿಪಾಸ್ತಿ ವಿತರಣೆಯಲ್ಲಿ ಮೋಸ ಆಗಿರಬಹುದು. ಆದರೆ ಶತ್ರುಗಳಿಂದ ಅದನ್ನು ಮತ್ತೆ ನಿನಗೆ ಹಿಂದಿರುಗಿಸಿಕೊಡಲು ದೇವರು ಶಕ್ತರಾಗಿದ್ದಾರೆ. ಆ ಸಮಯದಲ್ಲಿ ದಾವೀದ ತನ್ನೊಟ್ಟಿಗಿದ್ದ 600 ಮಂದಿ ಸೈನಿಕರನ್ನು ಕರೆದುಕೊಂಡು ಹೋಗಿ ಪ್ರಯಾಣ ಮಾಡುವಾಗ ಬೆಟ್ಟದ ಮೇಲೆ ಇರುವ ಆ ಶತ್ರುಗಳ ಗುಂಪಿನ ಕಡೆ ಹೋಗುವ ಸಮಯದಲ್ಲಿ ಆ ಶತ್ರುಗಳಿಗೆ ಸಂಬಂಧಪಟ್ಟ ಒಬ್ಬ ಸೈನಿಕ ಅಲ್ಲಿ ರೋಗಾವಸ್ಥೆಯನ್ನು ನರಳುತ್ತಿರುತ್ತಾನೆ. ಅವನ ಗಾಯಗಳನ್ನು ಕಟ್ಟಿ ಅವನನ್ನು ಸಂತೈಸಿ ಅವನಿಗೆ ಉಪಚಾರ ಮಾಡಿ ಅವನು ಹೇಳುತ್ತಾನೆ, ನನ್ನನ್ನು ನೀವು ಅವರ ಕೈಗೆ ಒಪ್ಪಿಸಿಕೊಡದಿದ್ದರೆ ಅವರಿರುವ ಸ್ಥಳವನ್ನು ನಾನು ತೋರಿಸಿಕೊಡುತ್ತೇನೆ. ಆದ ಕಾರಣ ಅವನು ಗಾಯಾಳುವಾಗಿ ಬಿದ್ದಿದ್ದ ಸೈನಿಕ ಇವರಿಗೆ ದಾರಿಯನ್ನು ತೋರಿಸಿ ಶತ್ರು ಇರುವ ಸ್ಥಳವನ್ನು ತೋರಿಸಿಕೊಡುತ್ತಾನೆ. ದಾವೀದನು ಅಲ್ಲಿ ಹೋಗಿ ಅವರ ಮೇಲೆ ಯುದ್ಧ ಮಾಡಿ ತನ್ನ ಆಸ್ತಿಪಾಸ್ತಿ, ಹೆಂಡತಿ ಮಕ್ಕಳನ್ನ ಮಾತ್ರವಲ್ಲ, ಈಗಾಗಲೇ ಅವರು ಕೊಳ್ಳೆ ಒಡೆದು ಶೇಖರಣೆ ಮಾಡಿದ್ದ ಡಬಲ್ ಫೋಲ್ಡ್ ಎಲ್ಲವನ್ನ ತೆಗೆದುಕೊಂಡು ಸಂತೋಷವಾಗಿ ತನ್ನ ಊರಿಗೆ ಹಿಂದಿರುಗಿ ಬರುತ್ತಾರೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡಿ. ಎಷ್ಟೇ ಕಷ್ಟ, ಸಂಕಷ್ಟ, ನೋವು, ರೋಗ ಬಾಧೆ, ಸಮಸ್ಯೆಗಳು ನಮ್ಮನ್ನು ಆವರಿಸಿಕೊಂಡರೂ ಸಹ, ಮುತ್ತಿಕೊಂಡಿದ್ದರೂ ಸಹ, ನನ್ನೊಟ್ಟಿಗಿರುವ ದೇವರು ಪರಾಕ್ರಮಶಾಲಿ,
ಆತನಲ್ಲಿ ನಾನು ಬಲಗೊಳ್ಳುವೆನು, ಆತನಲ್ಲಿ ನಾನು ಧೈರ್ಯವನ್ನು ಹೊಂದಿಕೊಳ್ಳುವೆನೆಂದು ಸರ್ವೇಶ್ವರನನ್ನು ಆಶ್ರಯಿಸಿಕೊಳ್ಳುವಾಗ ನಮ್ಮ ಸೋಲುಗಳು ಜಯವಾಗಿ ಮಾರ್ಪಾಡಾಗುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಮುದ್ರದ ಮಧ್ಯೆ ನೀನು ನಡೆದರೂ ಸಮುದ್ರದ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ. ನಿನ್ನ ಸುತ್ತಲೂ ಬೆಂಕಿ ದಗದಗನೆ ಉರಿಯುತ್ತಿದ್ದರೂ ಬೆಂಕಿಯ ಜ್ವಾಲೆ ನಿನ್ನನ್ನು ಸುಡುವುದಿಲ್ಲ. ನಿನ್ನ ರಕ್ಷಣೆಗಾಗಿ ನಾನೇ ಧರೆಗಿಳಿದು ಬಂದಿದ್ದೇನೆ, ಭಯಪಡಬೇಡ ಎಂದು ನುಡಿದಂಥ ಕರ್ತರೆ, ಈ ಸಮಯದಲ್ಲಿ ದಾವೀದನಂತೆ ಯಾರೆಲ್ಲ ತನ್ನ ಸಂಬಂಧಿಕರನ್ನ, ಸ್ವಂತದವರನ್ನ, ಆಪ್ತರನ್ನ ಕಳೆದುಕೊಂಡು ದುಃಖ ತಪ್ತರಾಗಿದ್ದಾರೋ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಇರಬಹುದು, ಹಣಕಾಸಿರಬಹುದು, ಪರರಿಗೆ ನಂಬಿ ಮೋಸ ಹೋಗಿದ್ದಾರೋ, ನೀನು ಕಳೆದುಕೊಂಡ ಎಲ್ಲವನ್ನ ನೀನು ಮರಳಿ ಪಡೆದುಕೊಳ್ಳುವೆ, ಧೈರ್ಯವಾಗಿರು ಎಂದು ನುಡಿದ ರೀತಿಯಲ್ಲಿ ಸರ್ವೇಶ್ವರನಲ್ಲಿ ಅವರು ಭರವಸೆ ಇಟ್ಟು, ಯೇಸು ನನ್ನ ಸಹಾಯಕ, ದೇವರು ನನಗೆ ಬೆಳಕು, ನಾನಾರಿಗೂ ಅಂಜೆನು, ದೇವರೇ ನನ್ನ ಸಹಾಯಕ ಎಂದು ಸಂಪೂರ್ಣವಾಗಿ ನಿಮ್ಮಲ್ಲಿ ವಿಶ್ವಾಸವಿಟ್ಟು ಮುಂದಿನ ಜೀವಿತ ವಿಶ್ವಾಸದ ಜೀವನವನ್ನು ನಡೆಸುವಾಗ ಅವರು ಕಳೆದುಕೊಂಡ ಎಲ್ಲವನ್ನ ಮತ್ತೆ ಮರಳಿ ಪಡೆದುಕೊಂಡು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಪರಿಶುದ್ಧಾತ್ಮರು ಕಾರ್ಯ ಮಾಡಲಿ. ಯುದ್ಧ ನಿಮ್ಮದಲ್ಲ, ಯುದ್ಧ ಸರ್ವೇಶ್ವರನದು. ದೇವರು ನಿಮ್ಮ ಪರವಾಗಿ ಹೋರಾಡುವರು. ನೀವು ನೆಮ್ಮದಿಯಿಂದಿರಿ, ಭರವಸೆಯಿಂದಿರಿ, ಸಮಾಧಾನದಿಂದಿರಿ. ನಾನೇ ನಿಮ್ಮ ಪರವಾಗಿ ಹೋರಾಡಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡುತ್ತೇನೆ ಎಂದು ನುಡಿದ ದೇವರು ದಾವೀದನಿಗೆ ಸಹಾಯ ಮಾಡಿ ಕಳೆದುಕೊಂಡ ಎಲ್ಲವನ್ನು ಮತ್ತೆ ಮರಳಿ ಪಡೆದುಕೊಂಡು ಅವನ ಸೋಲನ್ನು ಜಯವನ್ನಾಗಿ, ಅವನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಿದ ಪ್ರಭು ಯೇಸು, ಈ ಜೀವಕರವಾದ ವಚನಗಳು ನಮ್ಮ ಒಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.